ದೆಹಲಿ ರಿಸಲ್ಟ್ನ ಎಫೆಕ್ಟ್ ಕೈ ಹೈಕಮಾಂಡ್ಗೆ ಈಗ ಟೆನ್ಷನ್ ಆಗಿದೆ. ಸಿದ್ದು ಕುರ್ಚಿ ಅಂತೂ ಸೇಫ್ ಆಗಿದೆ. ದೆಹಲಿ ರಿಸಲ್ಟ್ನ ಎಫೆಕ್ಟ್ ಕಾಂಗ್ರೆಸ್ ಶೂನ್ಯ ಸಾಧನೆ. ಹಾಗಾಗಿ ಹೈಕಮಾಂಡ್ ಬಹಳ ಟೆನ್ಷನ್ ಆಗಿದೆ. ಈ ಕಡೆಯಲ್ಲಿ ರಾಜ್ಯದಲ್ಲಿ ಸಿಎಂ ಕುರ್ಚಿ ಸೇಫ್ ಆಗ್ತಾ ಇದೆ. ವರಿಷ್ಠರಿಂದ ಮೆಸೇಜ್ ಬಂದಿದೆ. ಸದ್ಯಕ್ಕೆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ವರಿಷ್ಠರು ಮುಂದಾಗ್ತಾ ಇಲ್ಲ. ದೆಹಲಿ ಎಲೆಕ್ಷನ್ ನಲ್ಲಿ ಶೂನ್ಯ ಸಾಧನೆಯನ್ನ ಮಾಡಿದೆ ಕಾಂಗ್ರೆಸ್. ಉಚಿತ ಘೋಷಣೆ ಪ್ರಚಾರ ಏನೇ ಮಾಡಿದ್ರು ಅಲ್ಲಿ ಅದು ವರ್ಕೌಟ್ ಆಗಿಲ್ಲ. ಇದು ರಾಜ್ಯ ಕಾಂಗ್ರೆಸ್ ಮೇಲೂ ಕೂಡ ಗಣನೀಯವಾದಂತಹ ಪರಿಣಾಮ ಬೀರಿದೆ. ಕಾಂಗ್ರೆಸ್ಗೆ ಸದ್ಯಕ್ಕೆ ದೇಶದಲ್ಲಿ ಯಾವುದೇ ಪೂರಕ ವಾತಾವರಣ ಇಲ್ಲ. ಹೀಗಾಗಿ ಸೇಫ್ ಆಗಿರುವಂತ ಕರ್ನಾಟಕ ಇಲ್ಲಿ ಚೇಂಜಸ್ ಮಾಡಿ ಕೈ ಸುಟ್ಕೊಳ್ಳೋದು ಯಾಕೆ? ಸಿದ್ದು ಕುರ್ಚಿಗೆ ಕೈ ಹಾಕೋ ಲಕ್ಷಣಗಳು ಕಡಿಮೆ ಕಾಣಿಸ್ತಾ ಇದೆ. ಈಗ ರಾಜ್ಯದಲ್ಲಿ ಏನಾದರೂ ಬದಲಾವಣೆಯನ್ನ ತಂದ್ರೆ ಮತ್ತಷ್ಟು ಎಡವಟ್ಟುಗಳಾಗೋದಂತೂ ಗ್ಯಾರಂಟಿ. ಹಾಗಾಗಿ ದೆಹಲಿ ಫಲಿತಾಂಶ ಬಳಿಕವೂ ಕೂಡ ಈಗ ಸಿಎಂ ಕುರ್ಚಿ ಸೇಫ್. ದೆಹಲಿ ಚುನಾವಣೆಯ ಸೋಲಿನಿಂದ ಹೈಕಮಾಂಡ್ ನಾಯಕರು ಕಂಗೆಟ್ಟಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರು ಕರ್ನಾಟಕದತ್ತ ಫೋಕಸ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಂದು ಸುಭದ್ರ ಸರ್ಕಾರವನ್ನ ಕೊಡಬೇಕು, ಆ ನಿಟ್ಟಿನಲ್ಲಿ ಮಾದರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ನಿರ್ಧಾರಗಳನ್ನು ಮಾಡಲಾಗಿದೆ. ಸದ್ಯಕ್ಕೆ ಯಾವುದೇ ಬದಲಾವಣೆಗೆ ಕೈ ಹಾಕದೇ ಇರೋದಕ್ಕೆ ಚಿಂತನೆ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು. ಬದಲಾವಣೆ ಮಾಡಿ ಕೈ ಸುಟ್ಕೊಳ್ಳೋದು ಬೇಡ ಅನ್ನುವಂಥದ್ದು ವಿಚಾರ. ಸಿಎಂ ಹಾಗೂ ಡಿಸಿಎಂ ಬೆನ್ನಿಗೆ ನಿಲ್ಲೋದಕ್ಕೆ ಹೈಕಮಾಂಡ್ ಈಗ ಮನಸ್ಸು ಮಾಡಿದೆ. ಕರ್ನಾಟಕದಿಂದಾನೇ ಉಳಿದ ರಾಜ್ಯಗಳ ಕಡೆ ಫೋಕಸ್ ಮಾಡಬೇಕು ಅನ್ನುವಂಥ ವಿಚಾರ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬಲವರ್ಧನೆ ಮಾಡಬೇಕು ಅನ್ನುವಂಥ ಪ್ರಯತ್ನಗಳನ್ನು ಕೂಡ ಈಗ ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬ್ತಾ ಇದೆ ಈ ಹೈಕಮಾಂಡ್ನ ನಡೆ. ಒಂದು ಕಡೆಯಲ್ಲಿ ಅಲ್ಲಿನ ಸೋಲು, ದಿಲ್ಲಿಯ ಸೋಲು, ಆ ಸೋಲಿನಿಂದ ಕಂಗೆಟ್ಟಿದೆ, ಸಾಧನೆ ಶೂನ್ಯ. ಹಾಗಾಗಿ ಇರೋವಂಥ ಕರ್ನಾಟಕವನ್ನು ಕೂಡ ಒಂದಷ್ಟು ಎಡವಟ್ಟಿನ ನಿರ್ಧಾರಗಳಿಂದ ಕೈ ಸುಟ್ಕೊಳ್ಳೋದು ಬೇಡ, ಸದ್ಯಕ್ಕಂತೂ ಸಿಎಂ ಬದಲಾವಣೆಯ ಮಾತುಗಳು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ನಾಯಕರು ಇದ್ದಾರೆ ಅನ್ನುವಂಥ ಮಾಹಿತಿ. ಹಾಗಾಗಿ ಸದ್ಯಕ್ಕಂತೂ ಚೇಂಜಸ್ ಇಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ.